Yes. See what in our last class, what we have discussed in our last class, what we had discussed in our last class. In last class, ಅಲ್ಲಿ ಏನು ಡಿಸ್ಕಸ್ ಮಾಡಿದೀವಿ investment portfolio. Okay, then what we have discussed, it's nothing but meaning of investment planning. What are the steps in that investment planning, right? Types of investment ಹಿಂದಿನ ಕ್ಲಾಸ್ ಇರೋದು. ನಿನ್ನೆ ಕ್ಲಾಸ್ ಅಲ್ಲಿ we had discussed what last class ali we had discussed regarding the types of investment planning and various steps of investment planning. So today we are going to discuss investment planning, how it is helpful to the investor. Okay, everyone understood about that investment planning, the steps, or shall I repeat it once again? Which one? I'm asking you people that did you understood or not investment planning and their steps? Wait a second, I will show the slide. ಇದು ಪಾಯಿಂಟ್ ಎಲ್ಲರಿಗೂ ಅರ್ಥ ಆಗೈತ್ರಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ then planning process steps. So everyone understood these 4 steps. Shall I move to the next one or I want to repeat it once again? Okay, so we will move to the next slide, that is how this investment planning will help you or will help the investor to achieve his goals. How it will helpful for us investment planning ಮಾಡೋದ್ರಿಂದ ನಮ್ಗೆ ಏನು ಹೆಲ್ಪ್ ಅದ. ಸಿ ಫಾರ್ ಎಕ್ಸಾಂಪಲ್ ನೀವು ಏನೇ ಒಂದು ಆರ್ಗನೈಸ್ ಮಾಡ್ರಿ ಅಥವಾ ಏನೇ ಒಂದು ವರ್ಕ್ ಮಾಡ್ರಿ ಅಕಾರ್ಡಿಂಗ್ ಟು ಪ್ಲಾನ್ ಪ್ರಕಾರ ಹೋದ್ರ ಈಸ್ ಇಟ್ ಹೆಲ್ಪ್ಫುಲ್ ಆರ್ ವೆದರ್ ಇಟ್ ಈಸ್ ಅ ಲಾಸ್ ಟು ಯು ಪೀಪಲ್. ಸಪೋಸ್ ಇವಾಗ ನೀವು ಒಂದು ಟ್ರಿಪ್ ಹೋಗ್ಬೇಕಂತ ಮಾಡಿ, ಓಕೆ, ಸೊ ಆ ಟ್ರಿಪ್ನ ನೀವು ಅಕಾರ್ಡಿಂಗ್ ಟು ಪ್ಲಾನ್ ಪ್ರಕಾರ ಹೋದ್ರೆ ಇಸ್ ಇಟ್ ಹೆಲ್ಪ್ಫುಲ್ ಆರ್ ವಿತೌಟ್ ಪ್ಲಾನ್ ಹೋದ್ರೆ ಇಟ್ ಈಸ್ ಹೆಲ್ಪ್ಫುಲ್? ವಿತ್ ಪ್ಲಾನ್, ರೈಟ್? ಸೊ ಅದೇ ರೀತಿ ವಿತ್ ಪ್ಲಾನ್ ಹೋದಾಗ ನಿಮ್ಗೆ ಏನೇನು ಬೆನಿಫಿಟ್ ಆಗ್ಬೋದ್ರಿ? ಇಫ್ ಯು go for a traveling, if you want to go for a traveling with a plan, means how it is helpful to you people? Manage the time and cost, exactly right. Then you will reach your destination within the time or in a proper time. You can reach your destination easily, correct? ನೀವು ಯಾವ ಪ್ಲೇಸಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ಆ ಪ್ಲೇಸಿಗೆ
ಎಕ್ಸಾಕ್ಟ್ ಟೈಮ್ಗೆ ಎಲ್ಲಿ ಹೋಗ್ಬೇಕು ಅನ್ಕೊಂಡಿರಿ, ಯಾವ ಪ್ಲೇಸ್ ಆ ಟೈಮ್ಗೆ ನೀವು ರೀಚ್ ಆಗ್ತೀರಿ, ನಿಮ್ಮ ಡೆಸ್ಟಿನೇಷನ್ ನಿಮ್ಮ ಗೋಲ್ ನೀವು ರೀಚ್ ಆಗ್ತೀರಾ. ಸೊ ಇನ್ ದ ಸೇಮ್ ಸೆನ್ಸ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡೋದ್ರಿಂದ ಇಟ್ ಈಸ್ ಹೆಲ್ಪ್ಫುಲ್ ಟು ರೀಚ್ ಅವರ್ ಗೋಲ್ಸ್. ಅಂಡರ್ಸ್ಟುಡ್? ದ first benefit of this is investment planning is identify the financial goals of the investor. Yes, through the investment planning we can identify our financial goals or financial needs. Yes, why we have to invest this one? ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ನಮ್ಮದು ಇವಾಗ ನಾವು ಅಕಾರ್ಡಿಂಗ್ ಟು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಒಂದು ಪ್ಲಾನ್ ಮಾಡಿ, ಪ್ರಾಪರ್ ಪ್ಲಾನ್ ಮಾಡಿ ಆ ಸೆಕ್ಯೂರಿಟೀಸ್ ಅಲ್ಲೇ ಅಥವಾ ಈ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಎಲ್ಲ ನಾವು ಡಿಪಾಸಿಟ್ ಮಾಡ್ಕೋತಿದ್ರೆ ಹೌ ಇಟ್ ಈಸ್ ಹೆಲ್ಪ್ಫುಲ್, ನಮ್ಗೆ ಫೈನಾನ್ಷಿಯಲಿ ಏನು ಹೆಲ್ಪ್ಫುಲ್ ಆಗ್ಬೋದು ಇದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ ಫೈನಾನ್ಷಿಯಲಿ ಯಾವ ರೀತಿ ಅಂದ್ರೆ ನಾವು ಯೂಶಲಿ ನೀವು ಏನೇ ಸೇವಿಂಗ್ಸ್ ಮಾಡಿದ್ರು ಅಥವಾ ನೀವು ಏನೇ ಎಕ್ಸ್ಟ್ರಾ ಅಮೌಂಟ್ ಅರ್ನ್ ಮಾಡಿದ್ರು ಅದನ್ನ ನೀವು ಯಾವ ಪರ್ಪಸ್, ಯಾವ್ದಾದ್ರು ಒಂದು ಪರ್ಪಸ್ ಅಥವಾ ಇನ್ ಫ್ಯೂಚರ್ ಯೂಸ್ ಮಾಡ್ಕೋದಕ್ಕೋಸ್ಕರ ಸೇವಿಂಗ್ಸ್ ಮಾಡ್ತಿರಲ್ರಿ. ಇವಾಗ ನೀವು ಒಂದು ಏನೋ ಒಂದು ನಿಮ್ಮ ಸ್ಯಾಲ್ರಿದಾಗ ಸೇವಿಂಗ್ಸ್ ಅರ್ನ್ ಮಾಡಿದ್ರು ಅಥವಾ ನೀವೇನೋ ಒಂದು ಬ್ಯಾಂಕ್ ಡಿಪಾಸಿಟ್ ಅಲ್ಲಿ ಆಗಿರ್ಬೋದು ಅಥವಾ ಏನೇ ಒಂದು ಅಮೌಂಟ್ನ ಸಪ್ರೇಟ್ ಆಗ್ತಾ ಇರೋದು ಅಥವಾ ಇನ್ವೆಸ್ಟ್ ಮಾಡ್ತಿದ್ರ ಫ್ಯೂಚರ್ ಬೆನಿಫಿಟ್ಗೋಸ್ಕರ ಮಾಡ್ತೀರಾ ಅಥವಾ ಪ್ರೆಸೆಂಟ್ ಯುಟಿಲೈಸೇಷನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ನನ್ನ ಕ್ವಶನ್ ಅರ್ಥ ಆಯ್ತ್ರಿ? ಫಾರ್ ಫ್ಯೂಚರ್ ಬೆನಿಫಿಟ್ ರೈಟ್. ಸಿ ಯೂಶಲಿ ನಿಮ್ದು ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಅವರು ನೀವು ಸಣ್ಣವರಿದ್ದಾಗಿ ಒಂದು ಸ್ವಲ್ಪ ಅಮೌಂಟ್ ಎಫ್ ಡಿ ಅಂತ ಇಟ್ಟಿರ್ತಾರೆ ಅಬ್ಸರ್ವ್. ಅದನ್ನ ಯಾವಾಗ ಎಫ್ ಡಿನ ಇದನ್ನ ಮಾಡ್ತಾರೆ, ನಿಮ್ದು ಮೇ ಬಿ ನಿಮ್ದು ಎಜುಕೇಶನ್ ಪರ್ಪಸ್ಗಾರು ನಿಮ್ದು ಎಫ್ ಡಿನ ರಿನ್ಯೂವಲ್ ಮಾಡಿಸ್ಕೋತಾರ ಅಥವಾ ಎಫ್ ಡಿನ ವಿಡ್ರಾ ಮಾಡ್ತಾರೆ ಅಥವಾ ಮ್ಯಾರೇಜ್ ನಿಮ್ದು ಮ್ಯಾರೇಜ್ಗೋ ಸಂಬಂಧ ಅಂತೂ ಅದಕ್ಕೆ ಆ ಟೈಮಲ್ಲಿ ಯೂಸ್ ಆಗಲಿ ಅಂತ ಅದನ್ನ ವಿಡ್ರಾ ಮಾಡ್ಕೋತಾರೆ. ಹೌದಾ? ಸೊ ಅಲ್ಲೇನಾಯ್ತು, ಇನ್ ಫ್ಯೂಚರ್ ಬೆನಿಫಿಟ್ಗೋಸ್ಕರ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡತ್ತೀರಿ. ಸೊ ಇನ್ ಫ್ಯೂಚರ್ ಅಲ್ಲಿ ನೀವು ಫೈನಾನ್ಷಿಯಲ್ ನೀಡ್ ಬರ್ಬೋದು ಅನ್ನೋದು ನಿಮ್ದು ಅಸಂಪ್ಷನ್. ಸೊ ಇನ್ ಕೇಸ್ ನೀವು ಏನಾದ್ರು ಅಕಾರ್ಡಿಂಗ್ ಟು ಪ್ಲಾನ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರ ಯು ಕ್ಯಾನ್ ಐಡೆಂಟಿಫೈ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ಅಂದ್ರೆ ಇವಾಗ ನಾನು ನಿನ್ನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಒಂದು 50,000 ಅಮೌಂಟ್ ಅದ ನಿಮ್ಮ ಹತ್ರ, ಅದನ್ನ ನೀವು ಸೇವಿಂಗ್ಸ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮಾಡಿದ್ರಿ. ಅಕಾರ್ಡಿಂಗ್ ಟು ಪ್ಲಾನ್ ಪ್ರಕಾರ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದ್ರಿ. ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಏನ್ ಮಾಡಿದ್ವಿ, ಒಂದು 5 ಸೆಕ್ಯೂರಿಟೀಸ್ ನ ಸೆಲೆಕ್ಟ್ ಮಾಡ್ಕೊಂಡು ಆ 5 ಸೆಕ್ಯೂರಿಟೀಸ್ ಅಲ್ಲಿ ಇಷ್ಟಿಷ್ಟು ಅಮೌಂಟ್ ಹಾಕಿದ್ವಿ. ಅಟ್ ದ ಎಂಡ್ ಅಲ್ಲಿ ನಿಮ್ಗೆ ಎಷ್ಟು ಅಮೌಂಟ್, ಎಷ್ಟು ರಿಟರ್ನ್ಸ್ ಎಷ್ಟು ಸಿಕ್ತ್ರಿ ನಮ್ಗೆ ಆಫ್ಟರ್ ಸಮ್ ಪೀರಿಯಡ್? I think 52,500. Am I right? Correct, Ree? So, ಇಲ್ಲಿ ನೀವು ಏನು ನೀವು ಐಡೆಂಟಿಫೈ ಮಾಡ್ತೀರಿ, ಸೊ ಈ 52,500 ಸೊ ಇಲ್ಲಿ ನೀವು ಹೆಂಗೆ ಥಿಂಕ್ ಮಾಡಬೇಕು ಅಂದ್ರೆ, ಸೊ ಪ್ರತಿ ವರ್ಷ ನಮ್ಗೆ 2,500 ಏನದ ಇನ್ಕ್ರಿಮೆಂಟ್ ಅದ ಅಂದ್ರೆ ಎಕ್ಸ್ಟ್ರಾ ಅರ್ನ್ ಆಗ್ಲಿಕ್ಕೆ. ಸೊ ಇದೇ 50,000 ನಾವು ಇದೇ ಪ್ಲಾನ್ ಪ್ರಕಾರ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಒಂದು 10 ಇಯರ್ಸ್ ಏನಾಗತ್ರಿ, ಆ 2,500 ಎಷ್ಟಾಗುತ್ತಾ 10 ಇಯರ್ಸ್ಗೆ? 10 ಇಯರ್ಸಿಗೆ ಎಷ್ಟಾಗ್ಬೋದ್ರಿ? 2,500 2,500 2 ವರ್ಷಕ್ಕೆ 5,000, 4 ವರ್ಷಕ್ಕೆ 10,000, 6 ವರ್ಷಕ್ಕೆ 15,000 ಆಯ್ತು. 6 ಇಯರ್ಸಿಗೆ, 8 ಇಯರ್ಸ್ಗೆ 20,000, 10 ಇಯರ್ಸಿಗೆ ಎಷ್ಟಾಯ್ತು? 25,000. ಕ್ಯಾಲ್ಕುಲೇಷನ್ ಕರೆಕ್ಟ್ ಅದ ರೀ? ಕ್ಯಾಲ್ಕುಲೇಷನ್ ಕರೆಕ್ಟ್ ಅದನ ರಾಂಗ್ ಅದನ? ಮ್ಯಾಮ್ 30,000 ಆಗುತ್ತೆ ಟೋಟಲ್. 30,000 ಆಗುತ್ತಾ? 2,500 into 10 3,000 ಮಾಡಿದ್ರೆ ನೀವು 2,500 ಮಾಡಿರಿ ಮೇಡಮ್. 2,500 into 12. ನಾನು 10 ಇಯರ್ಸ್ಗಳಾಗತ್ತೀನಿ, 12 ಮಂತ್ಸ್ ಅಲ್ಲ. ಹಂಗ ಅದು 12 ಮಂತ್ಸ್ ಆಗನ 10 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ರಿ. ನೀವು ಹೆಂಗ್ ಮಾಡಿರಿ? ನೀವು 2,500 into 10 ಮಾಡಿರಿ,
25,000 ಬಂದದ್ರಿ. 25,000 ಬಂತ ಮತ್ತೆ ಅದಕ್ಕೆ ಇಂಟು 12 ಹಾ. ಮಾಡಿರೇನ ಹಾ ಕೆಲವೊಬ್ರು 30,000 ಹೆಂಗ್ ಬಂತದು ಸಿಂಪಲ್ ಕ್ಯಾಲ್ಕುಲೇಷನ್ 3 lakh madam. 3 lakh ಆಗ್ತದಾ ಸಿ ಪ್ರತಿ ವರ್ಷ ನಿಮ್ಗೆ 2,500 ಎಕ್ಸ್ಟ್ರಾ ಇನ್ಕಮ್ ಅದ ಅಂತ ಅನ್ಕೋರಿ. ಸೊ ಇವಾಗ ನೀವು ಏನ್ ಥಿಂಕ್ ಮಾಡ್ಬೋದು ಸೊ ಅಂದ್ರೆ ನಮ್ಗೆ ಒಂದು 10 ಇಯರ್ಸ್ಗೆ ಒಂದು ಮೋರ್ ದನ್ 10,000 ಅಮೌಂಟ್ ಅವ್ರು ನಮ್ಗೆ ಸಾರಿ 25,000 ಅಮೌಂಟ್ ಸಿಗ್ತದ ಅಂದ್ರೆ ಸೊ ವಿ ಕ್ಯಾನ್ ಯುಟಿಲೈಸ್ ದಿಸ್ 25,000 ಇನ್ ಫ್ಯೂಚರ್ ಮೇ ಬಿ ಫಾರ್ ಚಿಲ್ಡ್ರನ್ಸ್ ಎಜುಕೇಶನ್ ಕಂತ ಆಗಿರ್ಬೋದು ಅಥವಾ ನಮ್ದು ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಆಗಿರ್ಬೋದು ವೆಹಿಕಲ್ ಪರ್ಚೇಸ್ ಅಂತ. ಸೊ ನಾವು ಈ ರೀತಿ ಫ್ಯೂಚರ್ ಬೆನಿಫಿಟ್ಸ್ ಅಥವಾ ಫ್ಯೂಚರ್ ಪ್ಲಾನಿಂಗ್ ಮಾಡ್ಬೋದು ಇದ್ರ ಮೇಲೆ. ಫೈನಾನ್ಷಿಯಲಿ ನಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಬೇಕಾಗಿತ್ತಲ್ಲ ಇನ್ ಫ್ಯೂಚರ್ ಇವಾಗ ನಿಮ್ದು ಮೇ ಬಿ ನಿಮ್ಮ ಚಿಲ್ಡ್ರನ್ಸ್ ನೀವು ಇವಾಗ ಜಸ್ಟ್ ಇವಾಗ ಜಾಬ್ ಸ್ಟಾರ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ ಆಫ್ಟರ್ ಯುವರ್ ಜಾಬ್ ಯು ವಾಂಟ್ ಟು ಬಿಲ್ಡ್ ಅ ಹೋಮ್ ಏನೊಂದು ಮನಿ ಕಟ್ಬೇಕಂತ ಮಾಡಿರಿ. ಸೊ ಅಟ್ಲೀಸ್ಟ್ ಫಾರ್ ದಟ್ ಯು ನೀಡ್ ಸಮ್ ಮನಿ. ನಿಮ್ದು ಇದ್ದಂಥ ಸ್ಯಾಲ್ರಿದಲ್ಲೇ ಸೇವಿಂಗ್ಸ್ ಮಾಡಿ ಪ್ಲಾಟ್ ತಗೊಂಡು ಕನ್ಸ್ಟ್ರಕ್ಟ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಎಕ್ಸ್ಟ್ರಾ ಅಮೌಂಟ್ ಅರ್ನ್ ಮಾಡಿ ಸೊ ಇನ್ ಫ್ಯೂಚರ್ ಅಲ್ಲಿಂದ ಹೋಮ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದನ್ನೊಂದು ಫೈನಾನ್ಷಿಯಲ್ ನೀಡ್ ಈ ರೀತಿ ಏನು ಮಾಡೋದು ನಮ್ದು ಇನ್ ಫ್ಯೂಚರ್ ಅಲ್ಲಿ ನಾವು ಫೈನಾನ್ಷಿಯಲ್ ನೀಡ್ಸ್ ಏನದವ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ತಿರಲ್ಲ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡಿದಾಗ ಅದ್ರ ರಿಟರ್ನ್ ಎಷ್ಟು ಬರುತ್ತೆ ರಿಸ್ಕ್ ಎಷ್ಟು ಬರುತ್ತೆ ಅಂತ ಮೆಜರ್ಮೆಂಟ್ ಮಾಡಿರ್ತೀರಿ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ. ಈಗ ಒಂದು ಸೆಕ್ಯೂರಿಟಿ ಅದಾದ್ರೆ ನಮ್ಗೆ ಇಷ್ಟು ರಿಸ್ಕ್ ಅದ ಇಷ್ಟು ರಿಟರ್ನ್ಸ್ ಬರ್ತದ ಅಂತ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀರಿಲ್ರಿ. ಸೊ ಈ ಕ್ಯಾಲ್ಕುಲೇಷನ್ ಬೇಕಾದ್ರೆ ಈ ಬೇಸ್ ಮೇಲೆ ನೀವು ಥಿಂಕ್ ಮಾಡ್ಬೋದು ಓಕೆ ಇಷ್ಟು ನಮಗೆ ರಿಟರ್ನ್ಸ್ ಬರ್ತಂದ್ರೆ ನೆಕ್ಸ್ಟ್ ಇನ್ ಫ್ಯೂಚರ್ ನಾವು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಇದು ಈ ಮೇನ್ ಪರ್ಪಸ್ಗೆ ನಾವು ಯುಟಿಲೈಸ್ ಮಾಡ್ಕೋಬೋದು. ಮೇ ಬಿ ಒಬ್ಬೊಬ್ಬರು ಡ್ರೀಮ್ ಏನಂತ ಕಾರ್ ಪರ್ಚೇಸ್ ಮಾಡೋದಿರುತ್ತೆ. ಸೊ ಅವ್ರೇನು ಥಿಂಕ್ ಮಾಡ್ತಾರೆ ಓಕೆ ನಾ ಈ ರೀತಿ ಸೇವಿಂಗ್ಸ್ ಮಾಡತ್ತೆ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ನಾ ನೆಕ್ಸ್ಟ್ ಕಾರ್ನ ಪರ್ಚೇಸ್ ಮಾಡ್ಬೋದು. ಸೊ ದಿಸ್ ಈಸ್ ವಾಟ್ ಈಸ್ ದಟ್ ಐಡೆಂಟಿಫೈಯಿಂಗ್ ದಿ ಫೈನಾನ್ಷಿಯಲ್ ಗೋಲ್ಸ್ ಆಫ್ ದಿ ಇನ್ವೆಸ್ಟರ್. ಅಂಡರ್ಸ್ಟುಡ್ ಫೈನಾನ್ಷಿಯಲ್ ಗೋಲ್ಸ್? Understood or not? Financial goals. Identify the financial goals. Then everyone understood? Okay. Then the next one is derive the maximum benefit from the investments. Yes. Okay. ಇವಾಗ ಏನು ಮಾಡಿದ್ರಿ ನೀವು ಅಕಾರ್ಡಿಂಗ್ ಟು ಯುವರ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಪ್ರಕಾರ ನಾನು ಹೇಳಿದೆ selecting or making commitment with one kind of securities or one or more kinds of securities for a certain period of time. ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಒಂದು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ಗೆ ಸ್ವಿಚ್ ಆಗೋದು ಕನೆಕ್ಟ್ ಆಗೋದು ಅಥವಾ ಕಮಿಟ್ ಆಗೋದು ಅದ್ರಲ್ಲಿ ಅಷ್ಟೇ ಇನ್ವೆಸ್ಟ್ ಮಾಡೋದು. ಸೊ ಇನ್ ಕೇಸ್ ನೀವೇನಾದರೂ ಈ ಒಂದು ವರ್ಷದಲ್ಲಿ ಯಾವುದೊಂದು ಒಂದು ಸೆಕ್ಯೂರಿಟೀಸ್ SBIದಲ್ಲಿ ನೀವು 50,000 ಅಮೌಂಟ್ನ ಡಿಪಾಸಿಟ್ ಮಾಡಿರಿ ಅಂತ ಅನ್ಕೋರಿ. ಈಗ ನೀವೇನು ಮಾಡಿರಿ ನಿಮ್ಮ ಹತ್ರ ಇದ್ದಿದ್ದು ಒಂದು 50,000 ಅಮೌಂಟ್ನ ಏನು ಮಾಡಿರಿ ಎಫ್ ಡಿ ಅಂತ SBI ಅಕೌಂಟ್ SBI ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ. ಸಪೋಸ್ ಈ 50,000ಗೆ ದೇ ಆರ್ ಗಿವಿಂಗ್ ಯು ಅರೌಂಡ್ 6.5% ಇಂಟ್ರೆಸ್ಟ್. 6.5% ಅಂದರೆ ಎಷ್ಟಾಗತ್ತೆ ರೀ 50,000 ಮೇಲೆ ಪ್ರತಿ ವರ್ಷ ಅವರು 6.5% ಇಂಟ್ರೆಸ್ಟ್ ಪೇ ಮಾಡ್ತಾರೆ. ನೀವು ಅಟ್ಲೀಸ್ಟ್ ಒಂದು 2 years ಮಾಡಿರಿ ಅಂತ ಅನ್ಕೊಳ್ಳಿ. 2 yearsಗೆ ಡಿಪಾಸಿಟ್ ಮಾಡಿರಿ ಎಷ್ಟಾಗತ್ತೆ 50,000 ಮೇಲೆ 6% ಅಂತಂದ್ರಿ ಎಷ್ಟು ಬರುತ್ತೆ ನಿಮಗೆ ರಿಟರ್ನ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಕಲ್ತಿರಾ ಇಲ್ಲ? ITM divided by 100 50,000 ಅದ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 50,000 ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ 6% ಡ್ಯೂ ಟೈಮ್ ಎಷ್ಟದ 2 years ಅದ ಡಿವೈಡೆಡ್ ಬೈ 100 ಮಾಡ್ರಿ ಎಷ್ಟಾಯ್ತು 6,000 ಆಯ್ತಾ. ಸೊ 6,000 ಸೊ ಆಫ್ಟರ್ 2 years ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ರೀ ಪ್ರಿನ್ಸಿಪಲ್ ಅಮೌಂಟ್ ವಿತ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ 50,000 ಎಷ್ಟಾಗತ್ತಿದು
56,000 ಆಯ್ತ್ರಿ. am I right? ಸೊ ನೀವು ಇವಾಗ ಏನು ಅಬ್ಸರ್ವ್ ಮಾಡಿದ್ರಿ, 6,000 ಪ್ಲಸ್ 50,000 ಎಷ್ಟಾಯ್ತು, ನೀವು 56,000 ಆಯ್ತು. ಅಂದ್ರೆ 2 ವರ್ಷಕ್ಕೆ ನೀವು 50,000 ಡಿಪಾಸಿಟ್ ಮಾಡಿದ್ರಿ. ಆಫ್ಟರ್ 2 ಇಯರ್ಸ್ ನಿಮ್ಗೆ ಎಷ್ಟು ಬಂತು, ನೀವು ಎಸ್ ಬಿ ಐಗೆ ಕಮಿಟ್ ಆಗಿದ್ರಿ. ಎಸ್ ಬಿ ಐದಲ್ಲೇ ನಾವು ಎಫ್ ಡಿ ಇಡಬೇಕು ಅಂತ ಕಮಿಟ್ ಆಗಿ 2 ಇಯರ್ಸ್ ಎಫ್ ಡಿ ಇಟ್ಟು ನೋಡಿದ್ರಿ. ಇವಾಗ ನಿಮ್ಗೆ ಏನು ಬೇಕಾಗಿದೆ, ಇದಕ್ಕಿಂತ ಜಾಸ್ತಿ ಬೆನಿಫಿಟ್ ಬೇಕಾಗಿದೆ. ಆ್ಯಂಡ್ ನೀವು ಏನು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಚೂಸ್ ಮಾಡ್ಕೊಂಡಿರಿ, ಫಿಕ್ಸ್ಡ್ ಡಿಪಾಸಿಟ್ ಅಂತ, ಡಿಪಾಸಿಟ್ ಅಂತ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಚೂಸ್ ಮಾಡ್ಕೊಂಡಿರಿ. Bank is alternative, bank is different. Deposit investment alternative type of investment ಯಾವ ಚೂಸ್ ಮಾಡ್ಕೊಂಡಿರಿ, ಡಿಪಾಸಿಟ್ ಅಂತ ಚೂಸ್ ಮಾಡ್ಕೊಂಡಿರಿ. ಸೊ ಇಲ್ಲಿ ನೀವು ಡಿಪಾಸಿಟ್ ಅಂತ ಚೂಸ್ ಮಾಡ್ಕೊಂಡಾಗ ನಿಮ್ಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಬೇಕಾಗುತ್ತೆ. ಇನ್ನು ನೀವು ನಿಮ್ದು ಬೆನಿಫಿಟ್ ಅಥವಾ ನಿಮ್ಮ ರಿಟರ್ನ್ಸ್ ನ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕಂತ ಅನ್ಕೊಂಡಿ. ಸೊ ಇಲ್ಲಿ ಏನ್ ಮಾಡೋದು, ಯು ಕ್ಯಾನ್ ಸ್ವಿಚ್ ಟು ಅನದರ್ ಬ್ಯಾಂಕ್. ಈಗ ನೀವು ಒಂದ್ ಟೈಮ್ ಪಬ್ಲಿಕ್ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿ ನೋಡಿರಿ. ಇವಾಗ ಏನ್ ಮಾಡೋದು, ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ you can check in the private banks. Private banks only maybe they are giving 7.5% interest to you people. 7.5% ಕೊಡಾತಾರ ಅಂತ ಅನ್ಕೊಳ್ಳಿ. ಸೊ ನೀವು ಸೇಮ್ ಅಮೌಂಟ್ 50,000 ಮೇಲೆ 7.5 ಮಾಡ್ರಿ. ಅದು ದಟ್ ಫಾರ್ ಓನ್ಲಿ 2 ಇಯರ್ಸ್ಗೆ ಎಷ್ಟಾಗತ್ತೆ ನೋಡ್ರಿ, 50,000 ಇಂಟು 7.5 into 2 divided by 100 ಎಷ್ಟಾಯ್ತು, 7,500 ಆಯ್ತಾ. ಸೊ ಪ್ಲಸ್ 50,000 ಎಷ್ಟಾಯ್ತು ನಿಮ್ ರಿಟರ್ನ್, 7,500 ಪ್ಲಸ್ 50,000 57,500. 57,500. See the difference. ನೀವು ಲಾಸ್ಟ್ ಟೈಮ್ ಎಸ್ ಬಿ ಐ ತಗೊಂಡಾಗ ಎಷ್ಟು ಬಂದಿತ್ತು ನಿಮ್ಗೆ ರಿಟರ್ನ್, 56,000 ಬಂದಿತ್ತು. ಇವಾಗ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಯಾವುದೋ ಒಂದು ಮೇ ಬಿ ಎಸ್ ಬ್ಯಾಂಕ್ ಅಂತ ಅನ್ಕೊಳ್ಳಿ. ಸೊ ಎಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೇಮ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಯಾವುದು ಡಿಪಾಸಿಟ್ ತಗೊಂಡಿರಿ, ಬಟ್ ಜಸ್ಟ್ ಬರೇ ಬ್ಯಾಂಕ್ ಚೇಂಜ್ ಮಾಡಿದ್ರಿ. ಎಷ್ಟು ಬಂತು, 57,500 ಬಂತು. ಡಿಫ್ರೆನ್ಸ್ ಅಮೌಂಟ್ ಎಷ್ಟದ ರೀ, 7,500. 1,000. ಡಿಫ್ರೆನ್ಸ್ ಅಮೌಂಟ್ ಎಷ್ಟಿದೆ, 57,500 ಮೈನಸ್ 56,000. ಸೊ 1,500. ಸೊ ಇಲ್ಲಿ ಏನಾಯ್ತು, ಯು ಹ್ಯಾಡ್ ಇನ್ಕ್ರೀಸ್ ಯುವರ್ ಇನ್ಕಮ್. ನೀವು ಇಲ್ಲಿ ಏನಾಯ್ತು, ನಿಮ್ದು ಇನ್ಕಮ್ ನ ಜಾಸ್ತಿ ಮಾಡ್ಕೊಂಡ್ರಿ. ಯು ಹ್ಯಾಡ್ ಜಸ್ಟ್ ಡಿರೈವ್ಡ್, ಯು ಹ್ಯಾಡ್ ಅರ್ನ್ ಸಮ್ ಎಕ್ಸ್ಟ್ರಾ ಇನ್ಕಮ್. ನಿಮ್ದು ಏನ್ ರಿಟರ್ನ್ ಐತಲ್ಲ ಅದನ್ನ ನೀವು ಜಾಸ್ತಿ ಮಾಡ್ಕೊಂಡ್ರಿ ಜಸ್ಟ್ ಬೈ ಸ್ವಿಚಿಂಗ್ ಸಮ್ ಅನದರ್ ಬ್ಯಾಂಕ್. ಸೊ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ಕೊಂಡು ಹೋದಾಗ ಯು ಕ್ಯಾನ್ ಅರ್ನ್ ಮೋರ್ ಮನಿ. ಮೊದಲಿಗಿಂತ ಜಾಸ್ತಿ ಅರ್ನ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ, ಕ್ಲಿಯರ್ ಆಗಿ ಸಿಚುವೇಶನ್ ಗೊತ್ತಾಗುತ್ತೆ. ಓಕೆ, ಈ ವರ್ಷ ನಾನು ಈ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ಇಷ್ಟು ರಿಟರ್ನ್ಸ್ ಗೊತ್ತಾಗಿತ್ತು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪ್ಲಾನಿಂಗ್ಸ್ ಅಲ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಸೆಕ್ಯೂರಿಟೀಸ್, ಪ್ರಾಡಕ್ಟ್ಸ್ ಚೇಂಜ್ ಮಾಡ್ಕೋಬಹುದು, ನೀವು ಇಂಟ್ರೆಸ್ಟ್ ಚೇಂಜ್ ಮಾಡ್ಕೊಂಡು ನೀವು ಕಂಪ್ನೀಸ್ನ ಚೇಂಜ್ ಮಾಡ್ಕೋಬಹುದು. ಕಂಪ್ನೀಸ್ನ ಚೇಂಜ್ ಮಾಡ್ಕೊಂಡು ಜಾಸ್ತಿ ಅಮೌಂಟ್ನ ಅರ್ನ್ ಮಾಡ್ಬೋದು. ಅಂಡರ್ಸ್ಟೂಡ್? ಅರ್ಥ ಆಯ್ತ್ರಿ? ಡಿರೈವ್ ದಿ ಮ್ಯಾಕ್ಸಿಮಮ್ ಬೆನಿಫಿಟ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ಸ್. Then the next one is choose the right investment options. Yes, choosing the right investment options. See, as I told you, while steps explain ಮಾಡ್ಬೇಕಾದ್ರೆ ಹೇಳಿದೆ ನೋಡ್ರಿ, understanding the risk and designing the investment portfolio as well as evaluating the market and investment avenues. ಅಂದ್ರೆ ಇಲ್ಲಿ ನೀವು ಈ ಮೂರರಿಂದ ನೀವು ಏನು ಮಾಡ್ಬೋದು, you can select the best investment alternatives. ಮೀನ್ಸ್ ಇವಾಗ ನೀವು ಇಲ್ಲಿ ಏನು ಮಾಡ್ತೀರಿ, ನೀವು ಏನು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ತಿರ್ತೀರಲ್ಲ, ಸೊ ಡಿಫ್ರೆಂಟ್ ಮಾರ್ಕೆಟ್ಸ್ ಅಥವಾ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ರಿಸ್ಕ್ ಎಷ್ಟದ ರಿಟರ್ನ್ ಎಷ್ಟದ ಕ್ಯಾಲ್ಕುಲೇಟ್ ಮಾಡ್ತೀರಿ. ಯು ವಿಲ್ ಗೆಟ್ ಟು ನೋ ವಿಚ್ ಸೆಕ್ಯೂರಿಟೀಸ್ ಹ್ಯಾವಿಂಗ್ ಹೈ ರಿಸ್ಕ್ ಅಂಡ್ ವಿಚ್ ಸೆಕ್ಯೂರಿಟೀಸ್ ಹ್ಯಾವಿಂಗ್ ಹೈ ರಿಟರ್ನ್. ದೆನ್ ನೀವು ಏನು ಮಾಡ್ತೀರಿ, ಇವಾಗ ಆಲ್ಸೋ ಇವ್ಯಾಲ್ಯೂಯೇಟ್ ದ ಮಾರ್ಕೆಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎವೆನ್ಯೂಸ್. ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡ್ತಿರಲ್ಲ, ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಿರಲ್ರಿ, ಮಾರ್ಕೆಟ್ ಅನಾಲಿಸಿಸ್ ರಿಮೆಂಬರ್ಡ್ ಆರ್ ನಾಟ್? ಮಾರ್ಕೆಟ್ ಅನಾಲಿಸಿಸ್ ಪಾರ್ಟ್ನಾಗ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಮಾಡಿದ್ರಿ ನೀವು,
ಮಾರ್ಕೆಟ್ ಅನಾಲಿಸಿಸ್ ನೆನಪದಲ್ರಿ ಮಾರ್ಕೆಟ್ ಅನಾಲಿಸಿಸ್ studying about the market condition. Yes, then see ಇಲ್ಲಿ ನೀವು share price, okay, see ಇಲ್ಲಿ ನೀವು ಏನು ಮಾಡ್ತೀರಿ while following while making the investment planning ಅಲ್ಲಿ ಏನು ಮಾಡ್ತೀರಿ will study about the market conditions ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಯಾವುದೇ ಒಂದು ಕಂಪ್ನಿದಾಗಿರ್ಬೋದು ಈಗ ನೀವು ಮಾರ್ಕೆಟ್ಸ್ ಅಂತ ಬಂದಾಗ ಇಲ್ಲಿ ಏನು ಮಾಡ್ತಾವ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಅಂದ್ರೆ ಮಾರ್ಕೆಟ್ ಅಂದಾಗ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು ನಿಮ್ದು ಶೇರ್ ಮಾರ್ಕೆಟ್ ಆಗಿರ್ಬೋದು ಓಕೆ ನಿಮ್ದು LIC ಕಾರ್ಪೊರೇಷನ್ಸ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಆಗ್ಬೋದು ಇದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾರ್ಕೆಟ್ಸ್ ಇದು ಸೊ ಈ ಎಲ್ಲ ಮಾರ್ಕೆಟ್ಸ್ ಬಗ್ಗೆ ನೀವು ಸ್ಟಡಿ ಮಾಡ್ತೀರಿ ಸೊ ಸ್ಟಡಿ ಮಾಡಿದಾಗ ನಿಮ್ಗೆ ಏನು ಅರ್ಥ ಆಗುತ್ತೆ ಯಾವ ಮಾರ್ಕೆಟಲ್ಲಿ ರಿಟರ್ನ್ ಜಾಸ್ತಿ ಅದ ಯಾವ ಮಾರ್ಕೆಟಲ್ಲಿ ರಿಸ್ಕ್ ಜಾಸ್ತಿ ಅದ ಅಂತ ಯೂಶುವಲಿ ನೀವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ರೆ ದೇರ್ ಇಸ್ ಅ ಡೆಫಿನೆಟ್ ರಿಟರ್ನ್ ಇಸ್ ದೇರ್ ಫಿಕ್ಸ್ಡ್ ರಿಟರ್ನ್ ಅಂತ ಇದ್ದೇ ಇರುತ್ತೆ ಅಲ್ಲಿ ನಿಮ್ಗೆ ರಿಟರ್ನ್ಸ್ ಅಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ ಇನ್ ಕೇಸ್ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಿದಾಗ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೇರ್ ಈಸ್ ಅ ಸಮ್ ರಿಸ್ಕ್ ಇಸ್ ದೇರ್ ಕೆಲವೊಂದು ಸೆಕ್ಯೂರಿಟೀಸ್ ಕೆಲವೊಂದು ಶೇರ್ ಪ್ರೈಸ್ ಬೇಸ್ಡ್ ಆನ್ ದಟ್ ಫ್ಲಕ್ಚುಯೇಷನ್ ದ ಶೇರ್ ಪ್ರೈಸ್ ಯು ಮೇ ಗೆಟ್ ಅ ಲಾಸ್ ಆರ್ ಯು ಮೇ ಗೆಟ್ ಅ ರಿಟರ್ನ್ ದ ರಿಟರ್ನ್ ಇಸ್ ನಾಟ್ ಕಾನ್ಸ್ಟಂಟ್ ಫಿಕ್ಸ್ಡ್ ರಿಟರ್ನ್ಸ್ ಅಂತ ಇರಲ್ಲ and LIC ದಲ್ಲಿ you have to wait for a long period of time, okay, and the same you have to pay monthly premium to that LIC corporations. The same mutual funds ಅಲ್ಲಿ ಹಂಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತೆ you have to wait for a long period of time. ಸೊ ಇಲ್ಲಿ ಏನಾಗುತ್ತೆ ನೀವು ಈ ನಾಲ್ಕುದ್ರಲ್ಲಿ ಯಾವ್ದ್ರಲ್ಲಿ yes putting eye on the market fluctuation is also correct. ಇಲ್ಲಿ ನೀವು ಏನು ಮಾಡ್ತೀರಿ ಮಾರ್ಕೆಟ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಮೇಲೆ ಯಾವ್ದು ಪಾಪ್ಯುಲರ್ ಅದ ಯಾವ ಇನ್ವೆಸ್ಟ್ಮೆಂಟ್ ಎವೆನ್ಯೂಸ್ ಯಾವ್ದು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಜಾಸ್ತಿ ಪಾಪ್ಯುಲರ್ ಅದ ಓಕೆ ಇದನ್ನೆಲ್ಲ ನೀವು ಸ್ಟಡಿ ಮಾಡ್ತೀರಿ ಸೊ ಇದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ನಿಮ್ಗೆ ಏನು ಗೊತ್ತಾಗುತ್ತೆ ಯು ವಿಲ್ ಗೆಟ್ ಟು ನೋ ವಿಚ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಈಸ್ ದ ಬೆಸ್ಟ್ ಒನ್ ಬ್ಯಾಂಕಿಂಗ್ ಸೆಕ್ಟರ್ ಬೆಸ್ಟ್ ಅದನ ಶೇರ್ ಮಾರ್ಕೆಟ್ ಬೆಸ್ಟ್ ಅದನ ಅಥವಾ LIC ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನಮ್ಗೆ ಜಾಸ್ತಿ ಬೆನಿಫಿಟ್ ಅದನ ಯು ವಿಲ್ ಗೆಟ್ ಟು ನೋ ಯು ಕ್ಯಾನ್ choose your own investment alternative here. Understood? Any doubts in that regarding 3 points? No? Then the next one is decide upon the optimal investment strategy. Yes, see iವಾಗ ನೀವು ಏನು ಮಾಡಿದ್ರಿ third point once again listen here. Usually ನೀವು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಸ್ಟೆಪ್ಸ್ನ ಫಾಲೋ ಮಾಡ್ತಿರಲ್ಲ ಫಸ್ಟ್ ನಿಮ್ದು ಮೇನ್ ಇನ್ವೆಸ್ಟ್ಮೆಂಟ್ ಗೋಲ್ಸ್ ನಿಮ್ದು ಮೇನ್ ಆಬ್ಜೆಕ್ಟಿವ್ ಇರೋದು ಅದನ್ನ ಸೆಲೆಕ್ಟ್ ಮಾಡ್ಕೋತೀರಿ ಅದಾದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ರಿಸ್ಕ್ ಅಂದ್ರೆ ಯಾವ ಸೆಕ್ಯೂರಿಟೀಸ್ ಮೇಲೆ ಎಷ್ಟು ರಿಸ್ಕ್ ಅದ ರಿಸ್ಕ್ ಅಂದ್ರೆ ಏನು ಅನ್ಸರ್ಟನಿಟಿ ಆರ್ ಲಾಸ್ ಅಂತ ಹೇಳ್ಬೋದು ಆರ್ ದ ರಿಟರ್ನ್ ವಾಟ್ ಎವರ್ ರಿಟರ್ನ್ ಯು ಆರ್ ಗೆಟಿಂಗ್ ಇಟ್ ವಿಲ್ ಬಿ ಲೆಸ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಕ್ಚುಯಲ್ ರಿಟರ್ನ್ ಇಟ್ ವಿಲ್ ಬಿ ಲೆಸ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಹೇಳ್ಬೋದು ದಟ್ ಈಸ್ ಅ ಕಾಲ್ಡ್ ಆಸ್ ರಿಸ್ಕ್ ಸೊ ಇನ್ ಸೇಮ್ ಇಲ್ಲಿ ಇನ್ನು ಮತ್ತೊಂದು ಏನು ಮಾಡ್ತೀರಿ ಯು ಕ್ಯಾನ್ ವಿಲ್ ಇವ್ಯಾಲ್ಯೂಯೇಟ್ ದ ಮಾರ್ಕೆಟ್ಸ್ ಅಂದ್ರೆ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡ್ತೀರಿ ಇಲ್ಲಿ ಮಾರ್ಕೆಟ್ ಅಂತಂದ್ರೆ ಯಾವ್ದು ಬರ್ತಾವ ನಿಮ್ದು ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ಸ್ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ಬೋದು ನೆಕ್ಸ್ಟ್ LIC ದಲ್ಲಿ ಮಾಡ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ಬೋದು ಇವೆಲ್ಲ ಡಿಫ್ರೆಂಟ್ ಸೆಕ್ಟರ್ಸ್ ಅಂತ ಹೇಳ್ತಾರೆ ಸೊ ಇನ್ ಕೇಸ್ ನೀವು ಈ ಎಲ್ಲ ಬ್ಯಾಂಕಿಂಗ್ ಮಾರ್ಕೆಟ್ ಯಾವ ರೀತಿ ಅದ ಬ್ಯಾಂಕಿಂಗ್ ಸೆಕ್ಟರ್ ಯಾವ ರೀತಿ ವರ್ಕ್ ಮಾಡ್ಲಿಕ್ಕೆ ಅದ ಎಷ್ಟು ಪಾಪ್ಯುಲರ್ ಅದ ಸಿ ಮೊದಲೆಲ್ಲ ಬ್ಯಾಂಕಿಂಗ್ ಅಂತ ಅಂದಾಗ ನಮ್ಮ ಮೈಂಡಲ್ಲಿ ಏನಾಗ್ತಿತ್ರಿ ಬ್ಯಾಂಕ್ಸ್ ಅಂತ ಅಂದಾಗ ಜಸ್ಟ್ ಲೋನ್ಸ್ ಕೊಡೋದು ಓಕೆ ಡಿಪಾಸಿಟ್ ಕಲೆಕ್ಟ್ ಮಾಡೋದು ಡಿಪಾಸಿಟಲ್ಲಿ RD ಇದಿಷ್ಟೇ ಇತ್ತು ಇದಕ್ಕಿಂತ ಜಾಸ್ತಿ ವರ್ಕ್ ಏನಾದರೂ ಇತ್ತು ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ನಮ್ಮ ಅಕಾರ್ಡಿಂಗ್ ಟು ಅವರ್ ನಾಲೆಜ್ ಬಟ್ ನವಡೇಸ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ಯಾವ್ರಿ ಹೊಸದಾಗಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ
ಹೊಸದಾಗಿ ಕೆಲವೊಂದು equipments ಯೂಸ್ ಮಾಡ್ಕೊಳತ್ತಾರ. ಇನ್ ದ ಸೇಮ್ ವೇ ದೇ ಆರ್ ಇಂಟ್ರೊಡ್ಯೂಸಿಂಗ್ ನ್ಯೂ ಸ್ಕೀಮ್ಸ್. ಮೊದಲೆಲ್ಲ ಬರೀ ಒಂದೇ ಬಿಸ್ನೆಸ್ ಲೋನ್ಸ್ ಅಂತ ಸಪ್ರೇಟ್ ಇರ್ತಿತ್ತು, ಬಾರ್ ಹೋಮ್ ಲೋನ್ ಅಂತ ಸಪ್ರೇಟ್ ಇರ್ತಿತ್ತು, ಹೌದಾ? ಬಟ್ ಇವಾಗ ಏನದ ವೆಹಿಕಲ್ ಲೋನ್ ಅಂತ ಬಂದದ, ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದದ, ಆಮೇಲೆ ಕೆಲವೊಂದು ಬ್ಯಾಂಕ್ಸ್ ಅವರು ಕೆಲವೊಂದು ಡಿಫ್ರೆಂಟ್ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡತ್ತಾರ. ಓಕೆ, ಅವರೇ SBI ಫಸ್ಟ್ ಡಿಪಾಸಿಟ್ ಕಲೆಕ್ಟ್ ಮಾಡ್ಬೋದು, ಲೋನ್ಸ್ ತಗೋದು ಅಷ್ಟೇ ಇತ್ತು. ಇವಾಗ ಏನು ಮಾಡತ್ತಾರ, ಅವರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಯಾರ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಆಗ್ಯಾರ. ಸೊ ಈ ರೀತಿ ಅವ್ರದ್ದು ಬ್ಯಾಂಕಿಂಗ್ ಸೆಕ್ಟರ್ ಮಾರ್ಕೆಟ್ ಡೆವಲಪ್ ಆಗ್ಲಿಕ್ಕತ್ತ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಡೆವಲಪ್ ಆದ್ರೆ ಏನಾಗುತ್ತಾ, ದ ಶೇರ್ ಪ್ರೈಸಸ್ ಅಥವಾ ರಿಟರ್ನ್ಸ್ ಜಾಸ್ತಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಾವು ಇಫ್ ದ ಎನಿ ಆಫ್ ದಿ ಮಾರ್ಕೆಟ್, ಈಗ ಸಾಫ್ಟ್ವೇರ್ ಕಂಪ್ನಿ ಅದ, ಸಾಫ್ಟ್ವೇರ್ ಫೀಲ್ಡ್ ಅದ, ಇನ್ ಕೇಸ್ ಸಾಫ್ಟ್ವೇರ್ ಫೀಲ್ಡ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಿತ್ತು ಅಥವಾ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಿತ್ತು ಅಂತಂದ್ರೆ ವಿ ಕ್ಯಾನ್ ಇನ್ವೆಸ್ಟ್ ಇನ್ ದಟ್. ಅಂದ್ರೆ ಅದ್ರದ್ದು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಆದ್ರೆ ಯು ವಿಲ್ ಗೆಟ್ ಸಮ್ ಮೋರ್ ರಿಟರ್ನ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೆ ಏನ್ ಮಾಡಬೇಕು, ಅಂತ ಮಾರ್ಕೆಟ್ ನ ಚೂಸ್ ಮಾಡ್ಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. That is called choosing the right investment options. Understood now? Then next one is decide upon the optimal investment strategy. The next one is decide upon the optimal investment strategy means, see your investment strategy, and then once you had selected the investment avenue, ಎದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ, ಅಲ್ಲಿ ನೀವು ಏನ್ ಸ್ಟ್ರಾಟಜಿ, ಏನ್ ಟ್ರಿಕ್ಸ್ ಯೂಸ್ ಮಾಡ್ತೀರಿ. ಈಗ ನೀವು ಒಂದ್ಸತಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರಿ, ಒಂದ್ 4-5 ಕಂಪ್ನಿಯ ಶೇರ್ಸ್ ನ ಪರ್ಚೇಸ್ ಮಾಡಿರಿ. ಇವಾಗ ನೀವು ಪರ್ಚೇಸ್ ಯಾವ ಪ್ರೈಸ್ಗೆ ಪರ್ಚೇಸ್ ಮಾಡಿರ್ತೀರೋ ಅದೇ ಆ ಪ್ರೈಸ್ಗೆ ಸೆಲ್ ಮಾಡ್ತೀರಾ ಅಥವಾ ಅದಕ್ಕಿಂತ ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡ್ತೀರಾ? ಜಾಸ್ತಿ ಪ್ರೈಸ್ ಸೆಲ್ ಮಾಡ್ತಿರಲ್ಲ. ಯೂಶಲಿ ನೀವು ಏನಾದ್ರು ಒಂದು ವೆಹಿಕಲ್ ಅಂತ ಒಂದು ಮನಿ ಅಂತ ಪರ್ಚೇಸ್ ಮಾಡಿದ್ರೆ, ನೀವು ಹಾರ್ಡ್ಲಿ ಒಂದು 30 lakhs ಒಂದು ಮನಿ ಪರ್ಚೇಸ್ ಮಾಡಿದ್ರೆ ಅಂತ ಅನ್ಕೋರಿ. ಸೊ ಆ ಮನಿನ ನೀವು ಆಫ್ಟರ್ 5 years 6 years 30 lakhs ಸೆಲ್ ಮಾಡ್ತೀರಾ, ಮೋರ್ ದನ್ 50 lakhs 60 lakhs ಸೆಲ್ ಮಾಡ್ತೀರಾ? ಪ್ರೆಸೆಂಟ್ ಮಾರ್ಕೆಟ್ನಾಗ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಷ್ಟಕ್ಕೆ ಸೆಲ್ ಮಾಡ್ತೀರಲ್ಲ, ಆಮ್ ಐ ರೈಟ್? ಸೊ ಅದೇ ರೀತಿ ನಿಮ್ಗೆ ಜಾಸ್ತಿ ರಿಟರ್ನ್ಸ್ ಬೇಕು, ಜಾಸ್ತಿ ಪ್ರಾಫಿಟ್ ಆಗಬೇಕು ಅಂದ್ರೆ ಯಾವ ಪ್ರೈಸ್ ಕೋಟ್ ಮಾಡಬೇಕು, ಅರ್ಥ ಆಯ್ತ್ರಿ? ಯಾವ ಪ್ರೈಸ್ ನಾನು ಫಿಕ್ಸ್, ಯಾವ ಪ್ರೈಸಿಗೆ ನಾನು ಸೆಲ್ ಮಾಡಕ್ ರೆಡಿ ಆದ್ರೆ ಕಸ್ಟಮರ್ಸ್ ಅಥವಾ ಬೇರೆ ಇನ್ವೆಸ್ಟರ್ಸ್ ನನ್ನ ಕಡೆಯಿಂದ ಶೇರ್ಸ್ ನ ಪರ್ಚೇಸ್ ಮಾಡ್ತಾರ, ಅದನ್ನ ಥಿಂಕ್ ಮಾಡಬೇಕು. ಅಲ್ಲಿ ಟ್ರಿಕ್ಸ್ ಯೂಸ್ ಮಾಡಬೇಕು. ಯೂಶಲಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ನೀವು ಪ್ರೈಸಸ್ ನ ನೀವು ಇನ್ ಕೇಸ್ ಯಾವ್ದಾದ್ರು ಒಂದು ಪ್ರೈಸ್ ನ ನೀವು 250 ಪರ್ಚೇಸ್ ಮಾಡಿರಿ ಅಂತ ಅನ್ಕೋರಿ. 250 ಪರ್ಚೇಸ್ ಮಾಡಿನ ಅಂತ ನೀವು ಹೋಗಿ ಡೈರೆಕ್ಟ್ ಆಗಿ ಹೋಗಿ ನೀವು ಸೆಲ್ ಮಾಡ್ಬೇಕಾದ್ರೆ 300 ಹಾಕೋಂಗಿರಲ್ಲ. ಇನ್ ಕೇಸ್ ನೀವು 300 ಅಂತ ಕೋಟ್ ಮಾಡಿದ್ರೆ ಯಾರು ಬಂದು ಪರ್ಚೇಸ್ ಮಾಡೋದೇ ಇಲ್ರಿ. ಅಲ್ಲಿ ಏನ್ ಮಾಡ್ಬೇಕು, ಬರೀ ಒಂದ್ ಶೇರ್ ಪ್ರೈಸ್ ನ ಅಷ್ಟೇ 255, 254, 253 ಇಷ್ಟೇ, ₹1 ₹2 ಡಿಫ್ರೆನ್ಸ್ ನಾಗೆ ನೀವು ಏನ್ ಮಾಡ್ಬೇಕು, ಪ್ರೈಸಸ್ ನ ಸೆಲ್ ಮಾಡ್ಬೇಕು ಅಥವಾ ಶೇರ್ಸ್ ನ ಸೆಲ್ ಮಾಡ್ಬೇಕು. ಅವಾಗಲೇ ನಿಮಗೆ ಪ್ರಾಫಿಟ್ ಆಗೋದು. ಇನ್ ಕೇಸ್ ನೀವು 300 ಮೋರ್ ದನ್ 300 ಕೋಟ್ ಮಾಡಿದ್ರೆ ನೋ ಒನ್ ವಿಲ್ ಪರ್ಚೇಸ್ ಯುವರ್ ಶೇರ್. ಸೊ ಆರ್ ದಿ ಟ್ರಿಕ್ಸ್ ಯೂಸ್ ಮಾಡ್ಕೋಬೇಕು. ಇನ್ ಕೇಸ್ ನೀವು ಅಷ್ಟೇ ₹1 ₹2 ನೀವು ಡಿಫ್ರೆನ್ಸ್ ಇಟ್ಟಂದ್ರೆ ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ ನಿಮ್ ಶೇರ್ಸ್ ನ ಪರ್ಚೇಸ್ ಮಾಡ್ಲಿಕ್ಕೆ. ಯಾಕಂದ್ರೆ 251 252 ಅಷ್ಟು ಜಾಸ್ತಿ ಪ್ರೈಸ್ ಅನ್ಸಲ್ಲ. ನೀವು ಸಡನ್ ಆಗಿ 300 ಅಂದ್ರೆ ಯಾರು ತಗೊಳ್ಳಲ್ಲ. ಅದೇ 251 252 ಅಷ್ಟೇ ಇನ್ಕ್ರೀಸ್ ಮಾಡಿ ಎಲ್ಲರೂ ಬಂದು ತಗೊಳಕ್ ಮುಂದಾಗ್ತಾರೆ. ಸೊ ಜಾಸ್ತಿ ಡಿಮಾಂಡ್ಸ್ ಬಂದಾಗ ಯು ಕ್ಯಾನ್ ರೈಸ್ ಯುವರ್ ಪ್ರೈಸ್, ಅಲ್ಲೇ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಡ್ಡಿಂಗ್ ಸ್ಟಾರ್ಟ್ ಆದ್ರೆ ಇಮಿಡಿಯೇಟ್ಲಿ ನಿಮ್ ಶೇರ್ ಪ್ರೈಸ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ತಾನೇ ಜಂಪ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ತಾನೇ ಜಂಪ್ ಆದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಅಂಡರ್ಸ್ಟೂಡ್ ಆರ್ ನಾಟ್? ಯಾವ ಟ್ರಿಕ್ಸ್ ಯೂಸ್ ಮಾಡ್ಕೋಬೇಕು ಅಂತ Yes, then the next one is maintain a balance between risk and returns. Yes, maintaining the balance. ಎರಡು ನ್ಯೂಟ್ರಲ್ ಇರಬೇಕು ನಿಮ್ದು ರಿಸ್ಕ್ ರಿಟರ್ನ್. ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಅರ್ನ್ ಮಾಡೋಕ್ಕಿಂತ ಕಂಟಿನ್ಯೂಸ್ ಜಾಸ್ತಿ ಪ್ರಾಫಿಟ್ ತಗೊಳಂಗಿಲ್ಲ, ಲಾಸ್ ಅಂದ್ರೆ ಕಂಟಿನ್ಯೂಸ್ ಲಾಸ್ನಾಗೂ ಹೋಗಂಗಿಲ್ಲ.
ಎರಡನ್ನೂ ರಿಸ್ಕ್ ಎರಡನ್ನೂ ಮೇಂಟೈನ್ ಮಾಡಬೇಕು. ಒಬ್ಬರು ಏನು ಮಾಡ್ತಾರೆ, ಜಾಸ್ತಿ ರಿಟರ್ನ್ಸ್ ಬರತ್ತೆ ಅಂತ ಕ್ಯೂರಿಯಾಸಿಟಿ ಒಳಗೆ ಏನೋ ಒಂದು ಜೋಶ್ನಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಏನು ಮಾಡಬೇಕು, ನಿಮ್ ಕಂಟಿನ್ಯೂಸ್ ಆಗಿ ಓಕೆ ನಿಮ್ಮ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗಿ ಈಗ ಬಿಡ್ಡಿಂಗ್ ಮಾಡ್ಬೇಕಾರೆ ಕೆಲವೊಬ್ರು ಆಸೆ ಜಾಸ್ತಿ, ಕೆಲವೊಬ್ರಿಗೆ ಏನಂದ್ರೆ ಜಾಸ್ತಿ ಅಮೌಂಟ್ ಅವ್ರು ಮಾಡಬೇಕು, ಬಿಡ್ ಮಾಡ್ಕೋಬೇಕಾದ್ರೆ ಕಂಟಿನ್ಯೂ ಪ್ರೈಸ್ ರೈಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವಾಗ ಏನಾಗುತ್ತಾ, ಇನ್ವೆಸ್ಟರ್ಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡಿ, ಓಕೆ ಯಾರೋ ಒಬ್ರು ನಿಮ್ದು 250 ತೊಗೊಂಡ್ರೆ ಯಾರೋ ಒಬ್ರು ಲಾಸ್ಟ್ 256ಗೆ ನಿಮ್ಗೆ ಶೇರ್ಸ್ನ ಕೇಳಿದ್ರು ಅಂತ ಅನ್ಕೋರಿ. ಅವಾಗ ಇಮಿಡಿಯೇಟ್ ಆಗಿ ಸೆಲ್ ಮಾಡ್ಬಿಡುದು. 256 ಬಂದಿದೆ ಅಂತ ಅನ್ಕೊಳ್ಳಿ, ಮೇ ಬಿ 210 300 ಹೋಗ್ಬೋದು, ಅಥವಾ 260 270 ಹೋಗ್ಬೋದು ಅಂತ ಈ ರೀತಿ ಥಿಂಕ್ ಮಾಡೋಂಗಿರಲ್ಲ. ಆ ರೀತಿ ಥಿಂಕ್ ಮಾಡಿದ್ರೆ ಸಡನ್ ಆಗಿ ನಿಮ್ಮ ಶೇರ್ ಪ್ರೈಸ್ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ನೀವು ರಿಸ್ಕ್ ರಿಟರ್ನ್ ಎರಡನ್ನು ನ್ಯೂಟ್ರಲ್ ಆಗಿ ಸೇಮ್ ಲೈನ್ನಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ದಟ್ ಈಸ್ ಕಾಲ್ಡ್ ಮೇಂಟೈನಿಂಗ್ ದ ರಿಸ್ಕ್ ಆ್ಯಂಡ್ ರಿಟರ್ನ್. ಅಂಡರ್ಸ್ಟುಡ್? ಮೇಂಟೈನಿಂಗ್ ದಿ ಬ್ಯಾಲೆನ್ಸ್. Understood or not? Okay, so in our next class we will discuss the approaches or aspects of investment planning. Okay, thank you, have a nice day.